ಫಸ್ಟ್ ಪುನಃ ಎಲ್ಲ ಕೇಸು ಹುಡುಕಿ ಕಳಿಸ್ತವೆ. ನಾವು ನನಗೆ ಎರಡನೇದು, ಇಂಥ ಪೇಷಂಟ್ಗಳು ಇಂಥ ಘಟನೆಗಳು ನಡೆದಾಗ ಆಲ್ ಡಾಕ್ಟರ್ಸ್ ಯುನಿಟಿ, ಎಕ್ಸ್ಪೀರಿಯನ್ಸ್ ಡಾಕ್ಟರ್ ಸರ್ಜನ್ಸ್ ನೀವೆಲ್ಲ ಯುನಿಟಿ ಆಗೋ ಡಿಸಿಷನ್ ತಗೋಬೇಕಂತ ಡಿಸಿಷನ್ ಮೇಕಲ್ಲ. ಆಗ ಮಾತ್ರ ಎಲ್ಲೋ ಕಡೆ ಪೇಷಂಟಿಗೆ ಆಸ್ಪತ್ರೆಗೆ ಹೋದ್ರೆ ಧೈರ್ಯ ಆಗ್ತದೆ. ಈ ರೀತಿ ಕೊಂದಾಕ್ಬಿಟ್ಟು ಯಾಕೆ ಧೈರ್ಯ ಬರುತ್ತೆ? ನಮ್ಮ ಮಕ್ಕಳ ನಾವೇನು ಅಂದ್ಕೊಳ್ತೀವಿ? ಅಕಸ್ಮಾತ್ ಸಾವಿಗೆ ಡಾಕ್ಟರ್ ದೇವರಲ್ಲ, ನಮ್ಗೆ ಅರ್ಥ ಆಗತ್ತೆ. ಎಂತೆಂಥ ಹೈಟೆಕ್ ಹಾಸ್ಪಿಟಲ್ ದಿವಸ ಹತ್ತಾಗ್ತದೆ ಸಾಯ್ತಾರೆ, ಏನೋ ನನಗೂ ಅರ್ಥ ಆಗತ್ತೆ. ಇಲ್ಲೂ ಸಾಯ್ತಾರೆ. ಅಕಸ್ಮಾತ್ ಆಗಿ ಸಾಯೋದಕ್ಕೆ ನಾವು ಯಾರು ಜವಾಬ್ದಾರಲ್ಲ. ಅಥವಾ ನಿಮ್ಮ ಮುಳುಗೋಡು ಜನನೂ ಕೂಡ ಇವತ್ತು ತನಕ ಅವ್ರು ಸತ್ತೋದ ಅಂತೇಳಿ ಡಾಕ್ಟರ್ ಮೇಲೆ ಗಲಾಟೆ ಮಾಡಲಿಲ್ಲ. ಇವತ್ತು ಯಾವ ತಾಲೂಕಲ್ಲೂ ಗಲಾಟೆ ಮಾಡಿಲ್ಲ. ಆದರೆ ಇಂಥ ಘಟನೆಗಳ ಬಗ್ಗೆ ಜವಾಬ್ದಾರಿ ಹೋಗ್ತಾ ಇದ್ದ ಪೇಷಂಟ್ಸ್ ಸತ್ತಾಗ ಜನ ಗಲಾಟೆ ಮಾಡೇ ಮಾಡ್ತಾರೆ. ಇದು ಕಾಮನ್ ಥಿಂಗ್. ಪಬ್ಲಿಕ್ ಅವೇರ್ನೆಸ್ ಇದ್ದಾಗ ಡಾಕ್ಟರ್ಗಳು ಭಾಳ ಎಚ್ಚರಿಕೆಯಿಂದ ಕೆಲಸ ಮಾಡ್ತಾರೆ. ಯಾರಿಗೂ ನಿಮ್ಮನ್ನು ಮಾವೆಲ್ ಶಕ್ತಿಯನ್ನು ಕಡಿಮೆ ಮಾಡಬೇಕು ಅಂತಕ್ಕಂಥ ಯಾವ ಇಚ್ಛಾಶಕ್ತಿ ನಿಮಗೆ ಕಳಿಸಿದ್ರು ಮತ್ತೊಬ್ಬ ಡಾಕ್ಟರ್ನೇ ಬರಬೇಕು. ಕಂಪೌಂಡರ್ ಬಂದೇನು ಆಪರೇಷನ್ ಮಾಡಲಿಕ್ಕಾಗಲ್ಲ, ಅದು ನಮ್ಗೆ ಗೊತ್ತಿದೆ. ಆದರೆ ಇಂಥ ಘಟನೆ ಯಾವ ತಪ್ಪಿನಿಂದ ಆಯಿತು? ಆ ಡಾಕ್ಟರ್ ತಪ್ಪಿನಿಂದ ಘಟನೆ ನಡೀತು. ನಿಮ್ಮ ಆತ್ಮ ಅನ್ನೋದು ಹೇಳುತ್ತಪ್ಪ. ನಿಮ್ಗೊಂದು ನಾನು ಒಂದೇ ಸರ್ಜನ್ಸಿಗೆ ಕಳಿಸ್ಬಿಟ್ಟಿದ್ದೀವಿ. ನೀವೇ ಮುಂಚೆ ಔಷಧ ಕೊಟ್ಟಿದ್ದೀರಿ, ನೀವೇ ಹಾವು ಕಚ್ಚಿದಾಗ ಔಷಧ ಕೊಟ್ಟು ಹೋಗಿದ್ದೀವಿ, ಪೇಷಂಟನ್ನು ಬದುಕಿಸಿದ್ದೀವಿ. ಇಷ್ಟು ಅಡ್ವಾನ್ಸ್ ಟೆಕ್ನಾಲಜಿ ಇದ್ದಾಗೂ ನಮ್ಮ ಕಡೆ ಪೇಷಂಟನ್ನು ಇಟ್ಕೊಂಡು ಬದುಕಬೇಕಾಗಿದೆ. ಅದನ್ನು ಯಾವ ಜವಾಬ್ದಾರಿ? ನೀವು ಲೆಟರನ್ನು ಬರೀಬೇಕು ಮೆಡಿಕಲ್ ಕಾಲೇಜಿಗೆ. ನಾನು ಡಿ ಸಿಗೂ ಸಂಜೆ ಮಾತಾಡ್ತೇನೆ, ಡಿ ಸಿ ಮಾತಾಡಿ, ಡಿ ಸಿ ಮಾತಾಡ್ತೇನೆ, ಮಿನಿಸ್ಟ್ರಿಗೂ ಮಾತಾಡ್ತೇನೆ. ನಮಗೇನಾದರೂ ಅದು ಅದೇ ಸ್ಥಿತಿಯಾಗಿ ಅಥವಾ ಫಿಸಿಷಿಯನ್ ಇಬ್ಬರು ಒಬ್ಬನಾದರೂ ಕೊಡ್ತೇನೆ. ಪ್ರಾಥಮಿಕ ಏನಾದರೂ ಆಪರೇಷನ್ ಮಾಡಿ ಏನೋ ತಿಳಿತಲ್ವ? ಬಾಕಿ ಯಾವ ಇನ್ಸ್ಟ್ರೂಮೆಂಟ್ ಇಲ್ಲೇನು ಕೊರತೆ ಇಲ್ಲ. ಬಾಕಿ ಎಲ್ಲ ಇನ್ಸ್ಟ್ರೂಮೆಂಟ್ ತಂದು ಹಾಕಿಲ್ಲ. ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇದ್ದ ನನ್ನ ಎರಡೂ ಆಸ್ಪತ್ರೆಗಳಿಗೆ ಏನು ಬೇಕು ಏನು ಬೇಡ ಎಲ್ಲ ತಂದು ಹಾಕ್ಬೋದು. ಡಾಕ್ಟರ್ ತಂದು ಹಾಕಲಿಲ್ಲ. ನಾನು ಒಂಥರ ಎಲ್ಲ ಡಾಕ್ಟರ್ ಫುಲ್ ಮಾಡಿದ್ದೆ. ಎಲ್ಲ ಆಸ್ಪತ್ರೆ ಎಲ್ಲ ಹೊರಟು ಹೋಗ್ತಾರೆ.